ಸಕಲೇಶ್, ನಾನು ಲಗೇಜ್ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅಯ್ಯೋ ಎಷ್ಟೊಂದು ಬಟ್ಟೆ ತಗೊಂಡು ಬಂದಿದ್ದೆ. ಏನು ತಗೊಳಗಿಲ್ಲ, ಹಿಂಗೆ ಕೈಯಲ್ಲಿ ಹಿಂಗೆ ಹೋಗೋದಂದ್ರೆ ಹಾಂ ಆರಾಮಾಗಿ ಹೋಗ್ಬೋದಪ್ಪ. ಎಲ್ಲಾದರೂ ಸುತ್ತಾಡ್ಕೊಂಬರ್ಬೋದು ಆರಾಮಾಗಿ ಲಗೇಜ್ ಇಲ್ಲ ಅಂತಂದರೆ. ನಿಮಗೆ ಯಾವ ರೀತಿ ಬಟ್ಟೆ ಬೇಕೋ ಆ ರೀತಿ ಬಟ್ಟೆ ಸಿಗುತ್ತೆ, ಏನೇನು ಫುಡ್ ಬೇಕು ಎಲ್ಲ ಸಿಗುತ್ತೆ. ಎಲ್ಲ ತಿನ್ಕೊಂಡು ಬರೋದು ಅಷ್ಟೇ. ಸುಮ್ಮನೆ ಏನಕ್ಕೆ ಇಲ್ಲಿಂದ ವೆಯ್ಟ್ ಹೊತ್ಕೊಂಡು ಹೋಗೋದು ಏನಕ್ಕೆ? ವೆಯ್ಟ್ ಏನು ತೊಗೊಳಲ್ಲ. ನಾನು ಯಾವತ್ತೇ ಹೋಗಲಿ, ನಾನು ಫ್ರೆಂಡ್ಸ್ ಜೊತೆ ನಾನು ಯಾವತ್ತೇ ಟ್ರಿಪ್ ಹೋಗಲಿ, ನನ್ನ ಕೈಯಲ್ಲಿ ಏನೂ ತೊಗೊಂಡು ಹೋಗಲ್ಲ. ಎಲ್ಲ ಸುಮ್ಮನೆ ಹಾಗೆ ಹೋಗ್ಬಿಡೋದು. ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ದುಡ್ಡೊಂದು ಕೊಟ್ಬಿಟ್ರೆ ಎಲ್ಲ ನಮಗೆ ಫ್ರೀ ಇರುತ್ತೆ. ಯಾಕಂದರೆ ನಾವು ದೊಡ್ಡ ಇಂಜಿನಿಯರ್ಸ್ ಅಲ್ಲ, ಅದಕ್ಕೆ. ಅಯ್ಯೋ, ನಮ್ಮ ಅಮ್ಮನಿಗಂತೂ ಗೊತ್ತಾಗಲ್ವಲ್ಲ. ಟೂರ್ ಹೋಗ್ತೀಯಾ, ಕಡ್ಲೆಕಾಯಿ ಹುರ್ಕೊಂಡೋಗು, ಮಂಡಕ್ಕಿ ತೊಗೊಂಡೋಗು ಅಂತ ಹೇಳಿ ಏನು ನಮ್ಮಮ್ಮ ಅಂತೂ ಅದನ್ನು ಮಾಡ್ಕೊಡ್ತೀನಿ, ಕರ್ಜಿಕಾಯಿ ಮಾಡ್ಕೊಡ್ತೀನಿ, ಚಕ್ಲಿ ಮಾಡ್ಕೊಡ್ತೀನಿ ಅಂತ ಏನು ನಮ್ಮಮ್ಮ ಅಂತೂ ಹೇಳಿದೆ. ನಾನು ಬೇಡ ಸುಮ್ಮನಿರಮ್ಮ, ಅದೆಲ್ಲ ಅಲ್ಲಿ ಸಿಗುತ್ತೆ, ಅದನ್ನೆಲ್ಲ ತಿನ್ನಲ್ಲ ಅಂತ ನಾನು. ಅಯ್ಯೋ, ಅದೆಷ್ಟು ರಿಸ್ಕು. ಟೂರ್ ಹೋಗ್ಬೇಕಂದ್ರೆ ಅದೆಲ್ಲ ಓದ್ಕೊಂಡು ಎಲ್ಲ ಏನು ಬೇಡ. ಎಲ್ಲ ಅಲ್ಲೇ ಸಿಗುತ್ತೆ. ಈಗ ಏನಿಲ್ಲ, ಸುಮ್ಮನೆ ಫ್ರೀಯಾಗಿ ಹೋಗ್ತಾ ಇರೋದಷ್ಟೇ. ಈಗ ಸೀದಾ ಏರ್ಪೋರ್ಟಿಗೆ ಹೋಗ್ಬಿಡೋಣ. ಏರ್ಪೋರ್ಟ್ಗೆ ಹೋಗ್ಬಿಟ್ರೆ ಬೇಗ ಹೋಗ್ಬಿಡ್ಬೋದು ಏರೋಪ್ಲೇನಲ್ಲಿ. ಇವಾಗ ಬಸ್ಸಲ್ಲಿ ಹೋಗ್ಬಿಡೋದಾ? ಬೆಂಗಳೂರು ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದನೇ ಏರ್ಪೋರ್ಟ್ಗೆ ಹೋಗ್ಬಿಡೋದು. ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ಬಿಟ್ರೆ ಅಲ್ಲಿಂದ ನಮ್ಗೆ ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಸುತ್ತಾಡ್ಕೊಂಬರ್ಬೋದು. ನಮ್ಮಮ್ಮನೂ ಕರೆದೆ, ಬಾಳಮ್ಮ ಸಕಲೇಶ್ವ್ರು ಎಷ್ಟು ಕರೀತಾ ಇದ್ದಾರೆ ಹೋಗೋಣ ಅಂತೇಳಿ, ಬರಲೇ ಇಲ್ಲ ನಮ್ಮಮ್ಮ. ಆಂಟಿನೂ ಕರ್ಕೊಂಬಂದಿದ್ರೆ ಚೆನ್ನಾಗಿತ್ತು ಸುಸು. ಆಂಟಿನೂ ಎಲ್ಲ ಚೆನ್ನಾಗೆ ನೋಡೋರು, ಗೋವಾ ಎಲ್ಲ ಚೆನ್ನಾಗೆ ನೋಡ್ಕೊಂಬರ್ಬೋದಾಗಿತ್ತು. ಅಯ್ಯೋ, ನಮ್ಮಮ್ಮನಿಗೆ ಅಲ್ಲೆಲ್ಲ ಬೇರೆ ಕಡೆ ಹೋದ್ರೆ ಎಲ್ಲ ಈ ಥರ ಡ್ರೆಸ್ ಹಾಕೋಬೇಕು ಎಲ್ಲ ಆಗೋದಿಲ್ಲ ಅಂತ ಹೇಳಿ. ಈ ಥರ ಮಾಡರ್ನ್ ಡ್ರೆಸ್ ಹಾಕೋದಕ್ಕೆಲ್ಲ ಬರಲ್ವಲ್ಲ, ಅವ್ರು ಸ್ಯಾರಿ ಉಟ್ಕೊಂಡಿರ್ತಾರೆ, ಅದೆಲ್ಲ ಬರೋದಿಲ್ವಲ್ಲ ಸಕಲೇಶ್. ಅದಕ್ಕೇನೆ ಅವ್ರು ಏನು ಹೋಗಿ ಬರೋಗಮ್ಮ ನೀನೇನೆ ಅಂತ ಹೇಳಿದ್ರು. ಅಯ್ಯೋ, ಏನಿಲ್ಲಪ್ಪ, ಹಾಕೊಂಡ್ರಾಯ್ತು. ಇವಾಗೇನು ಎಲ್ಲ ಕಡೆ ಈ ಥರ ಡ್ರೆಸ್ ಹಾಕೊತಾರೆ, ಎಲ್ಲ ಮಾಡರ್ನಾಗಿರಬೇಕು. ನೋಡು, ನೀನು ಅವಾಗಲೇ ಹಾಕೊಂಬಂದಿರೋ ಡ್ರೆಸ್ಸು ಅದನ್ನು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಈ ಥರ ಹಾಕೋಬೇಕು. ಎಲ್ಲಿಗಾದ್ರೂ ಹೋದರೆ ಫ್ರೀಯಾಗಿ ಚೆನ್ನಾಗಿರಬೇಕು. ಅದೆಲ್ಲ ಚುಡಿ ಗಿಡಿ ಎಲ್ಲ ಹಾಕೋಬಿಟ್ರೆ ಒಂಥರ ಹಿಂಸೆ. ಫ್ರೀಯಾಗಿರಬೇಕು ಈ ಥರ. ಹಳ್ಳಿ ಕಡೆ ನೋಡಿರಲ್ವಲ್ಲ, ಇಂಥದ್ದೇನಾದ್ರೂ ಬಟ್ಟೆ ಹಾಕೋಬಿಟ್ರೆ ಒಂಥರ ಏನೋ ಒಂಥರ ಮಾತಾಡ್ತಾರೆ ಸಕಲೇಶ್. ಯಾಕಂದರೆ ಹಳ್ಳಿ ಕಡೆ ನೋಡಿರಲ್ವಲ್ಲ, ಅದಕ್ಕೆ ಹಳ್ಳಿ ಕಡೆ ಹೆಂಗಿರ್ಬೇಕು ಹಂಗಿರ್ಬೇಕು. ನಾವು ಈ ಕಡೆ ಟೌನಿಗೆ ಬಂದಾಗ ಹೆಂಗೆ ಇರಬೇಕು ಹಂಗಿರ್ಬೇಕು. ಯಾಕಂದರೆ ಇಲ್ಲೆಲ್ಲ ಈ ಥರ ಬಟ್ಟೆಗಳೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಏನೋ ಜನ ಮಾತಾಡಲ್ಲ ನೋಡಲ್ಲ. ಅಲ್ಲೇ ಹೆಂಗಂದ್ರೆ ಪೆಕ್ರು ಥರ ನಮ್ಮನ್ನೇ ನೋಡ್ತಾ ಇರ್ತವೆ. ಅಯ್ಯೋ ಸೊಂಟ ಕಾಣುತ್ತೆ, ಅಯ್ಯೋ ಕೈ ಕಾಣುತ್ತೆ, ಇಂಥ ಬಟ್ಟೆ ಹಾಕೊಂಡವಳೆ, ಅಯ್ಯೋ ತೋಳಿಲ್ಲ ಅಂತೇಳಿ ನಮ್ಮನ್ನೇ ಪೆಕ್ರು ಥರ ನೋಡ್ತಾ ಇರ್ತವೆ. ಆ ಕಡೆ ಹಳ್ಳಿ ಕಡೆ ಈ ಥರ ಬಟ್ಟೆ ಹಾಕೊಂಡ್ರೆ ನೋಡಲ್ಲ ಜನ, ಸಹಿಸ್ಕೊಳ್ಳಲ್ಲ. ಅಯ್ಯೋ ಹೆಣ್ಮಕ್ಳು ನೀಟಾಗಿ ಬಟ್ಟೆ ಹಾಕೋಬೇಕಮ್ಮ ಅಂತಾರೆ. ಅವೆಲ್ಲ ಬಂದು ಈ ಕಡೆ ಎಲ್ಲ ನೋಡಿರಲ್ಲ ಹಳ್ಳಿ ಜನ, ಅದಕ್ಕೆ. ನೋಡು ಎಂಥ ಬಟ್ಟೆ ಬದಲಾಯಿಸ್ಕೊಂಡು ಹೆಂಗೆ ಬಂದವಳು ನೋಡು. ಅವಳು ಹಾಕೊಂಡಿರೋ ಬಟ್ಟೆ ನೋಡು. ಏನು ನೋಡು ನೀನು, ನಮ್ಮ ಮಾತು ಮೀರಿ ಸುಸು ಅಂತ ಹೇಳಿ ಮದುವೆ ಆದಲ್ಲ ನೋಡಿ, ಇನ್ಯಾವನ ಜೊತೆಗನು ನೋಡಿ ಇಲ್ಲಿ ಟೂರ್ ಹೋಗೋಕ್ಕೆ ನೋಡು ಗೋವಾಕ್ಕೆ ಹೋಗ್ತಾಳಂತೆ. ಗೋವಾಕ್ಕೆ ಹೋಗೋಕ್ಕೆ ನಿಂತ್ಕೊಂಡವಳಿ. ಬಾರಮ್ಮ, ನನಗೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಕೇಳೋಣ ಬಾ. ಯಾರೇ ಇವನ ಜೊತೆಗೆ ಎಲ್ಲಿಗೆ ಹೊರಟಿದ್ಯಾ ಅಂತ ಹೇಳಿ ಕೇಳೋಣ ಬಾ. ಅಯ್ಯೋ, ನಿಮ್ಮ ಊರಿಗೆ ಬಂದಂಗೆ ನೋಡಿದ್ನಲ್ಲ, ಜನ ಇನ್ನೂ ಬದಲಾಗಿಲ್ಲ ಈ ಕಾಲಕ್ಕೆ ತಕ್ಕನಂಗೆ. ಹೌದು ಸಕಲೇಶ್. ಶೌರ್ಯ ಅತ್ತೆ, ನೀವೇನಿಲ್ಲಿ? ಏನು ಸುಸು, ಏನು ಹಂಗೆ ಮಾತಾಡ್ತಾ ಇದೆಯಾ? ಯಾಕೆ ಅಷ್ಟು ಭಯ ಬೀಳ್ತಾ ಇದೆಯಾ? ಹೇಯ್, ಇವನು ಯಾರು ಅಂತ ಹೇಳಿ ಮುಂಚಾಗ ಬಗಳೇ. ಇವನು ಯಾವನೇ? ಅಲ್ಲ ಕಣೆ, ಮದುವೆ ಆಗಿರೋನು ಒಬ್ಬನ್ನ ಇನ್ನೂ ಯಾವನ ಜೊತೆ ನಾನು ಸುತ್ತಾಡ್ತಾ ಇದೆಯಾ? ಗೋವಾಕ್ಕೆ ಹೋಗ್ತೀರಿ ಅಂತ ಹೇಳಿ ಬಂದಿದೆಯಲ್ಲ, ಯಾವನೇ ಇವನು? ಏನಾಗಬೇಕೆ ನಿನಗೆ ಇವನು? ಶೌರ್ಯ, ಅದು ಯಾರಂತಂದರೆ ಅವ್ರು ನನ್ನ ಕ್ಲೋಸ್ ಫ್ರೆಂಡು ಸಕಲೇಶ್ ಅಂತ ಹೇಳಿ. ನಿನಗೂ ಗೊತ್ತಲ್ಲ, ಕ್ಲೋಸ್ ಫ್ರೆಂಡ್ ಅಷ್ಟೇ. ಯಾಕೆ ನೀವು ಇಲ್ಲಿ ಹಿಂಗೆ ಹುಡ್ಕೊಂಬಂದಿದ್ರಾ? ಕ್ಲೋಸ್ ಫ್ರೆಂಡ್ ಅಂತೆ, ಫ್ರೆಂಡು ಏನೇ ನೀನು ಎಲ್ಲಾದರೂ ಹೋಗು, ನನಗೆ ಫಸ್ಟ್ ನಿನ್ನ ಡೈವರ್ಸ್ ಕೊಟ್ಟು ಯಾವನ ಜೊತೆನಾದರೂ ಸುತ್ತಾಡೋಕೆ ಹೋಗು. ಅಯ್ಯೋ, ಯಾಕೆ ಈ ರೀತಿ ಮಾತಾಡ್ತಾ ಇದ್ರಾ? ಇವರು ನನ್ನ ಫ್ರೆಂಡು ಸುಸು ಅಂತ ಹೇಳಿ. ಏಯ್, ನಿನ್ನ ನಾವೇನು ಕೇಳಲಿಲ್ಲ ಕಣಯ್ಯ, ಅವಳು ಕೇಳೋ ಅಧಿಕಾರ ಐತೆ, ಕೇಳ್ತಾ ಇದ್ದೀವಿ. ಏನೇ ಯಾವನೇ ಇವನು? ನೀನು ನಮ್ಮನೆ ಮರ್ಯಾದೆ ತೆಗಿತಾ ಇದೀಯ ನೀನು. ನಿನಗೊಂದು ಸ್ವಲ್ಪನೂ ನಯ ಭಯ ಇಲ್ಲ. ಅಲ್ಲ ಕಣೆ, ಮದುವೆ ಆಗಿರೋನೊಬ್ಬನ್ನ ಅವ್ನು ಬಿಟ್ಟವ್ರಿ ಅಂತ ಹೇಳಿ ಜಗಳ ಮಾಡ್ಕೊಂಡು ಹೋಗಿದೆ ಅಂತ ಹೇಳಿ ಇನ್ನು ಅವನ ಜೊತೆ ನನ್ನ ಗೋವಾ ಅಲ್ಲೂ ಇಲ್ಲೂ ಸುತ್ತರಿಯಕ್ಕೆ ಹೋಗ್ತಾ ಇದೆಯಲ್ಲ. ಇನ್ನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೆ ನಿನಗೆ? ಸಕಲೇಶ್ ಸುಮ್ಮನೆ ಸಕಲೇಶ್, ನಾನೆಲ್ಲ ಮಾತಾಡ್ತೇನೆ. ಶೌರ್ಯ ಬಾಯ್ ಮಾಡಬೇಡ. ಯಾಕೆ ಇವಾಗ ಏನಾಗ್ಬೇಕು ಹೇಳು? ಅಲ್ಲ, ಇವನು ಯಾವನು ಅಂತ ಹೇಳಿ, ಇವ್ನು ಯಾವನ ಜೊತೆ ನಾನು ಎಲ್ಲ ಸುತ್ತಾಡೋಕೆ ಹೋಗ್ತಾ ಇದೆಯಲ್ಲ, ನೀನು ಫಸ್ಟ್ ನನಗೆ ಡೈವರ್ಸ್ ಕೊಟ್ಟು ಬಂದು ಹೋಗು, ಎಲ್ಲಿಗಾದರೂ ಹೋಗು ನೀನು. ಅಯ್ಯೋ ಶೌರ್ಯ, ಅದು ನನ್ನ ಫ್ರೆಂಡ್, ಇವರು ನನ್ನ ಫ್ರೆಂಡ್ ಶೌರ್ಯ. ಇವರು ಸಕಲೇಶ್ ಅಂತ ಹೇಳಿ ನಾನು ಹೇಳ್ತಿದ್ದೆ ತಾನೇ.
ಫ್ರೆಂಡು ಕ್ಲೋಸ್ ಫ್ರೆಂಡು, ಅದಕ್ಕೇನೆ ಇವರಿಗೆಲ್ಲನ ಇಂಜಿನಿಯರ್ಸ್ ಅಲ್ಲ, ಇವರು ದೊಡ್ಡ ಇಂಜಿನಿಯರ್ಸು. ಅದಕ್ಕೇನೆ ಗೋವಾ ಸೈಡ್ ಟ್ರಿಪ್ ಎಲ್ಲನ ಕಡಿಮೆ, ಮತ್ತು ಇವರಿಗೆ ಜಾಸ್ತಿ ಯಾವುದ್ರಲ್ಲೂ ಟಿಕೆಟ್ ಅಷ್ಟು ಇರೋದಿಲ್ಲ, ಎಲ್ಲದರಲ್ಲೂ ಫ್ರೀ ಸಿಗುತ್ತೆ. ಅದಕ್ಕೇನೆ ನಾವು ಇವಾಗ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಎಷ್ಟೊಂದು ಅಮೌಂಟ್ ಕಟ್ಟಬೇಕಾಗುತ್ತೆ, ಆರಾಮಾಗಿ ಫ್ರೀಯಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿ ಅಷ್ಟೇ. ಸಕಲೇಶ್ ಅವರು ಇಂಜಿನಿಯರ್ ಆಗಿರೋದಕ್ಕೇ ಅವರಿಗೆ ಎಲ್ಲ ಫ್ಲೈಟಲ್ಲೆಲ್ಲ ಫ್ರೀ ಇರುತ್ತೆ. ಅದಕ್ಕಾಗಿನ ಅದರಲ್ಲಿ ಹೋಗ್ತಾ ಇದ್ದೀವಿ, ಹೋಗ್ಬೇಕಂತ ಹೇಳಿ ಇವಾಗ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ, ಗೋವಾ ಟ್ರಿಪ್ಪು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಶೌರ್ಯ. ಎಲ್ಲದ್ರಾಗೂ ಫ್ರೀ ಇರುತ್ತೆ, ಎಲ್ಲಿ ಬೇಕಾದ್ರೂ ಫ್ರೀ ಇರುತ್ತೆ ಅಂತ ಹೇಳಿ ಯಾವ್ಯಾವ ಜೊತೆನ ಹೋದ್ರೂ ಸುಮ್ಮನಿರ್ತೀವಿ ಅಂತ ಅನ್ಕೊಂಡಿದ್ಯೇನೆ ನೀನು? ಹಾಂ, ನನ್ನ ಮಗ ನಿನ್ನ ನಂಬಿ ಮದುವೆ ಆದ್ನಲ್ಲ, ಇಂಥದ್ದೇ ಮಾಡೋದು ನೀನು? ಅಯ್ಯೋ, ನೀವು ಅನ್ಕೊಂಡಂಗೆ ಹತ್ರ ಏನೂ ಇಲ್ಲ, ಸುಮ್ಮನೆ ತಪ್ಪಾಗಿ ತಿಳ್ಕೊಬೇಡಿ ನೀವು. ಏಯ್, ಫಸ್ಟ್ ನೀನು ನನಗೆ ಡೈವರ್ಸ್ ಕೊಟ್ಟು ಆಮೇಲೆ ಎಲ್ಲಿಗಾದ್ರೂ ಹೋಗು. ಫಸ್ಟ್ ನನಗೆ ಡೈವರ್ಸ್ ಕೊಟ್ಟು ಹೋಗ್ಬಾ. ನಮಗೆ ಮರ್ಯಾದೆ ಇರಲ್ಲ, ನಾವು ಊರಾಗ ಮರ್ಯಾದೆಗಿದ್ದವರು. ಏನು ಶೌರ್ಯ, ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ತಿರ್ಗಾ ಕೇಳ್ತಾ ಇದೀಯಾ? ನೀನು ಮಾಡ್ತಾ ಇರೋದಕ್ಕೆ ಮಾತಾಡ್ತಾ ಇರೋದು ನಾನು. ಸುಮ್ಕಿರು ಪಾಪ, ಒಯ್ಯೋದು ಬೇಡ. ಅದೇನು ಕುಕ್ಕಂಡು ಮಾತಾಡ್ಕೊಂಡು ಬಗೆರ್ಕೊಂಡು ಅದೇನು ಮಾಡ್ಬೇಕು ಅದು ಮಾತಾಡ್ಕೊಂಬಂದು ಸುಮ್ಮನಿರು. ಸುಮ್ಮನಿರು, ಒಯ್ಬೇಡಿ, ಇಲ್ಲೆಲ್ಲ ಒಯ್ಯಕ್ಕೆ ಹೋಗ್ಬೇಡ ನೀನು. ಸಿಟ್ಟು ಬಂದೈತಿ ಅಂತ ಹೇಳಿ ಇಲ್ಲೆಲ್ಲ ನಾವು ಒಯ್ಯೋದು ಸರಿ ಇಲ್ಲ ಹೆಣ್ಮಕ್ಳನ್ನ. ಸುಮ್ಕಿರು, ಯಾರೇ ಆಗಲಿ ಒಯ್ಯಕ್ಕೆ ಹೋಗ್ಬೇಡ್ದು ಈಗ. ಇಲ್ಲಿ ಬಂದಮೇಲೆ ಏನು ಬೇರೆ ಮಾತಾಡೋಕ್ಕೆ ಹೋಗ್ಬಾರ್ದು ಬಾಯಿಲಿ. ಸುಮ್ಮನೆ ಹೋಗೋಣ ಬಾಯಿಲಿ ಇವಾಗ ಕರ್ಕೊಂಡು. ಅವಳು ಆಮೇಲೆ ನಮಗೆ ಡೈವರ್ಸ್ ಕೊಟ್ಟು ಎಲ್ಗಾನ ಹೋಗ್ಲಿಲ್ಲ ಅವಳು. ನೋಡೆ, ನೀನು ನನಗೆ ಡೈವರ್ಸ್ ಕೊಟ್ಟು ಯಾವನ ಜೊತೆನಾದರೂ ಸುತ್ತಾಡಕ್ಕೆ ಹೋಗು. ಫಸ್ಟ್ ನೀನು ಮನೆಗೆ ಬಂದರೆ ಸರಿ, ಇಲ್ಲಾಂದರೆ ಏನಿಲ್ಲ, ನಾನು ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ಮನೆಗೆ ಬರಬೇಕು ನೀನು, ಮನೆಗೆ ಬಂದ್ರೇ. ಇಲ್ಲಾಂದರೆ ನಾನಂತೂ ಸುಮ್ಮನೆ ಇರೋ ಅಂತಾನಲ್ಲ, ನೋಡಿ ಹೇಳಿರ್ತೀನಿ, ನಾನು ಸುಮ್ಮನೆ ಇರೋಣ ಅಂತಾನಲ್ಲ. ಮನೆಗೆ ಬಾ, ಮನೆಗೆ ಬಂದು ಅದೇನು ಮಾತಾಡಬೇಕು ಮಾತಾಡ್ಕೊಂಡು ಆಮೇಲೆ ಎಲ್ಲಾದರೂ ಹೋಗು ನೀನು. ನಾನು ಕೇಳೋದಿಲ್ಲ ನಿನ್ನ. ಆಮೇಲೆ ಏನು ಕಮ್ಮ ನೀನು ಏನು ಮಾಡ್ಕೊಂಡಮ್ಮ ಅಂತ ನನ್ನ ಕೇಳಿದಾಗ ಮಾತಾಡೋ ನೀನು. ಅಲ್ಲೇವರೆಗೂ ಹೋಗಿ ಕೊಡು ನೀನು. ಇವಾಗ ಯಾಕೆ ಮನೆಗೆ ಬಂದು ನೀನು ಅದೇನು ಮಾತಾಡ್ಕೊಂಡು ಹೋಗು. ಅಷ್ಟೇ, ಅಲ್ಲೇವರೆಗೂ ನೀನು ಹೋಗ್ಬೇಡ. ಬೇರೆಯವ್ರ ಜೊತೆ ಸುತ್ತಾಡಕ್ಕೆ ಹೋಗಿ ನೇಂಬಾಳ ಅಂದ್ರೆ ನಮ್ಮ ಹುಡುಗ ಡೈವರ್ಸ್ ಕೊಟ್ಟು ಹೋಗು. ಇಲ್ಲಾಂದರೆ ಬದುಕು ಭಾಳ ಮಾಡ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಎಂಬುದಾದರೆ ಇರೋ ಅಷ್ಟೇ. ಇವೆಲ್ಲ ಬೇಡ ನಮ್ಮ ತೆಗೆ, ಇವೆಲ್ಲ ನಡೆಯಲ್ಲ ಕಣಮ್ಮ. ನಿನ್ನ ಬೇಡ ಕಳೆ ಏನೂ ಬರ್ದಂಗೊಂದಿರಲಿ ಅವಳು, ಆವಾಗ ಐತಿ. ಸಕಲೇಶ್ ಇವರು ನಮ್ಮ ಗಂಡನೂ ನಮ್ಮ ಅತ್ತೆ ಅವರು ಇವರು ನಿನ್ನ ಜೊತೆ ಬರೋದು ನೋಡಿ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ಟಿದ್ದಾರೆ. ಫ್ರೆಂಡ್ ಅಂತ ಹೇಳಿದ್ದೀನಿ, ಅವ್ರು ತಪ್ಪಾಗಿ ತಿಳ್ಕೊಂಡು ಇದೇನಿದು ಹಿಂಗೆ ಇವ್ರ ಜೊತೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಏನೇನೋ ತಿಳ್ಕೊಬಿಟ್ಟಿದ್ದಾರೆ. ಇದು ಗೊತ್ತಾಗಲ್ಲ, ಯಾರಾದರೂ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅಂದರೆ ಏನೇನೋ ತಿಳ್ಕೊಬಿಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಡ್ತಾರೆ. ಅಯ್ಯೋ, ಯಾಕೆ ಇವ್ರು ಈ ಥರ ತಿಳ್ಕೊಂತಾರೆ? ಎಲ್ಲ ಫ್ರೆಂಡ್ಸ್ ತಪ್ಪ, ಫ್ರೆಂಡ್ಸಲ್ಲಿ ಈ ಥರ ತಿಳ್ಕೊಳ್ಳೋದು ತಪ್ಪಪ್ಪ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು? ನೀವು ತಲೆ ಕೆಡಿಸ್ಕೊಬೇಡಿ, ಬನ್ನಿ ಸುಮ್ಮನೆ ಹೋಗೋಣ. ಇಲ್ಲ, ಈ ಥರ ಆದಮೇಲೆ ಬರೋದಕ್ಕಾಗೋದಿಲ್ಲ. ನಾನು ಊರಿಗೆ ಹೋಗಬೇಕು, ನಾನು ತುಂಬ ಆಸೆಗಿದ್ದೆ. ಏನು ಮಾಡಲಿ, ಇವಾಗ ಬರೋದಕ್ಕಾಗೋದಿಲ್ಲ. ತುಂಬ ಬೇಜಾರಾಗ್ತಾಯಿದೆ ಸಕಲೇಶ್, ಪ್ಲೀಸ್ ಸಾರಿ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಆಮೇಲೆ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ, ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ, ಸರಿನಾ? ಬೇಡ, ಹೋಗ್ಬೇಡ, ಆಗೋದಾಗಲಿ ಸುಸು. ನೀನು ಹೆದರ್ಕೋಬೇಡ. ಯಾಕೆ ಹೆದರ್ಕೊಳ್ತಾ ಇದೆಯಾ? ಧೈರ್ಯವಾಗಿರು, ಏನಾಗೋದಿಲ್ಲ. ಅವ್ರು ಬಂದು ಹೇಳೋಗಿದ್ದಾರೆ ಅಂತ ಹೇಳಿ ಹೋಗ್ಬೇಡ ನೀನು. ಇಲ್ಲ ಶೌರ್ಯ ತುಂಬ ಸಿಟ್ಟಾಗದರೆ ಹೋಗ್ತೀನಿ, ಯಾಕೆ ಬೇಕು ಮತ್ತೆ ಹಿಂಗೆಲ್ಲ ಆದಮೇಲೆ ಹೋದರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ. ಅದೇನು ಮಾತಾಡ್ಕೊಂಡು ಬರ್ತೀನಿ ಅವ್ರ ಹತ್ರ. ನಾನು ಯಾವತ್ತು ಮನಸ್ಸಲ್ಲಿ ಆ ರೀತಿ ಅಂದ್ಕೊಂಡೇ ಇಲ್ಲ ಸಕಲೇಶ್ ಅವ್ರನ್ನ. ಸಕಲೇಶ್ ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ, ಅವರು ಏನೂ ಅಂದ್ಕೊಂಡಿಲ್ಲ. ಏನು ತುಂಬ ದಿನದಿಂದ ನಾವು ತುಂಬ ಕ್ಲೋಸ್ ಆಗಿದ್ದೀವಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಇವ್ರು ನಮ್ಮ ಅತ್ತೆ ನಮ್ಮ ಗಂಡ ನೋಡಿಬಿಟ್ಟು ಅವ್ರು ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾರೆ ನೋಡಿ, ಹೆಂಗೆ ಮಾತಾಡ್ತಿದ್ದಾರೆ. ಬಂದು ನಾವು ತುಂಬ ಆಸೆಗಿದ್ವಿ, ತುಂಬ ಖುಷಿಯಿಂದ ನಾನು ಸಕಲೇಶ್ ಗೋವಾಗೆ ಟ್ರಿಪ್ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ. ಆದರೆ ಇವರು ಬಂದು ತಡೆದು ಬಿಟ್ರಲ್ಲಪ್ಪ. ಇವಾಗ ನೀವು ಹೋಗ್ಬಾರ್ದು ಅಂತ ಹೇಳಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ಯಾಕೆ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋದು? ಹೋಗಿ ಅದೇನು ಮಾತಾಡಿಕೊಂಡು ಹೇಳ್ಬಿಡ್ತೀನಿ, ಅವ್ರನ್ನ ಕ್ಲೋಸ್ ಫ್ರೆಂಡು ಸಕಲೇಶ್ ಅಂತ ಹೇಳಿ ಹೇಳ್ಬಿಡ್ತೀನಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.